ಓಕೆ, ಇನ್ನು ವೃಶ್ಚಿಕ ರಾಶಿ ವಿಷಯಕ್ಕೆ ಬರೋದಾದ್ರೆ ಅವ್ರಿಗಿರುವಂತಹ ಫಲಾಫಲಗಳೇನು? ಅದರ ಕುರಿತಾಗಿ ತಿಳಿಸ್ಕೊಡೋದ್ರ ಜೊತೆಗೆ ಪರಿಹಾರವನ್ನು ಹೇಳಿ ಗುರುಗಳೇ. ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ. ಕುಜನಿಗೆ ಅಧಿದೇವತೆ ಯಾರು? ಸ್ಕಂದ, ಅಂದರೆ ಸುಬ್ರಹ್ಮಣ್ಯ. ಅಂದರೆ ಈಗಾಗಲೇ 4ನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇದ್ದೀರಾ. ಇನ್ನೇನು ಈ ವರ್ಷದಲ್ಲಿ ಮೀನರಾಶಿಗೆ ಶನಿ ಸಂಚಾರವನ್ನು ಪ್ರಾರಂಭವನ್ನು ಮಾಡಿದಾಗ ಪಂಚಮ ಶನಿ ಕಾಟ. ಹೇಗೆ 7.5 ಶನಿಯಲ್ಲಿ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬರುತ್ತೋ ಅಂಥ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಅದರಲ್ಲಿ ಅರ್ಧ ಭಾಗವನ್ನು ನೀವು ಅನುಭವಿಸಲೇಬೇಕಾಗತ್ತೆ ಪಂಚಮ ಶನಿ ಕಾಟ. ಆದರೆ ಗುರು ಈಗ ಸ್ವಲ್ಪ ಬಲಯುಕ್ತನಾಗಿರೋದ್ರಿಂದ ಸ್ವಲ್ಪ ಅನುಕೂಲಗಳನ್ನು ನೀವು ಪಡಿತಾ ಇದ್ದೀರಾ. ಆದರೆ ಜೊತೆಗೆ ಮುಂದೆ ಏನಾಗತ್ತೆ ಅಂತ ಅಂದರೆ ಈ ಅಷ್ಟಮದಲ್ಲಿ ಗುರು ಬಂದಾಗ ಏನಾಗುತ್ತೆ, 8ನೇ ಮನೆ ಗುರು ನಷ್ಟಗಳನ್ನು ಮಾಡ್ತಾನೆ. ಯಾರ್ಯಾರು ವೃಶ್ಚಿಕ ರಾಶಿಯವರು ವೆಹಿಕಲ್ಲನ್ನು ಇಟ್ಟುಕೊಂಡು ಗಣಕ ಯಂತ್ರಗಳನ್ನು ಇಟ್ಟುಕೊಂಡು ಯಂತ್ರೋಪಕರಣಗಳಿಂದ ಜೀವನವನ್ನು ಮಾಡ್ತಾ ಇದ್ದೀರೋ ಇವರಿಗೆ ನಷ್ಟಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ವೃಶ್ಚಿಕ ರಾಶಿಯವರು ಹಾಗಾದರೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಏನು? ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಸುಬ್ರಹ್ಮಣ್ಯನ ಜಪ ಅಥವಾ ಸ್ಕಂದ ಜಪ, ಸ್ಕಂದ ಹೋಮವನ್ನು ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥದ್ದು. ಶಕ್ತಿ ಇಲ್ಲಪ್ಪ, ನಾವೇನು ಮಾಡಬೇಕು, ಇಷ್ಟೆಲ್ಲ ಹೋಮ ಹವನಾದಿಗಳನ್ನು ಮಾಡೋಕ್ಕಾಗಲ್ಲ. ನಿಮ್ಮ ಮನೆಯ ಹತ್ತಿರ ಇರ್ತಕ್ಕಂಥ ಸುಬ್ರಹ್ಮಣ್ಯನ ಆಲಯಕ್ಕೆ ಪ್ರತಿ ಮಂಗಳವಾರ ಹೋಗ್ತಕ್ಕಂಥದ್ದು, ಕೆಂಪು ಹೂಗಳಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಭಸ್ಮಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಹೇಗೆ ನಾವು ಧರ್ಮೋ ರಕ್ಷಿತಿ ರಕ್ಷಿತ ಅಂತೀವೋ ಹಾಗೆ ದೇವರನ್ನು ನಂಬಿದಾಗ ಆ ದೇವರನ್ನು ನಂಬಿ ಕೆಟ್ಟವರಿಲ್ಲ ಅಂತಕ್ಕಂಥ ಒಂದು ಗಾದೆ. ಹಾಗಾಗಿ ಆ ಸುಬ್ರಹ್ಮಣ್ಯನೇ ನಿಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸ್ತಕ್ಕಂಥ ಒಂದು ಸಾಧ್ಯತೆ ಈ ವರ್ಷದಲ್ಲಿ. ಇಷ್ಟನ್ನು ನೀವು ಪರಿಹಾರವನ್ನು ಮಾಡಿಕೊಂಡ್ರೆ ಬರ್ತಕ್ಕಂಥ ದೋಷ ಪ್ರಮಾಣಗಳು ಹಂತ ಹಂತವಾಗಿ ಕಮ್ಮಿಯಾಗುತ್ತೆ.